ಹೆಣ್ಮಗಳಾಗಿ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗೋದ್ರಿಂದ ನಿಮ್ಮ ಅನಿಸಿಕೆ ಮೇಡಮ್? ಇಡೀ ನಾಡು ಒಂದು ದಿಗ್ಭ್ರಮೆ ಆಗಬೇಕು. ಕರ್ನಾಟಕದ ದೊಡ್ಡ ಹಗರಣ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಲೈಂಗಿಕ ದೊಡ್ಡ ಹಗರಣ ಈ ಪ್ರಜ್ವಲ್ ರೇವಣ್ಣ ಅವರ ಹಗರಣ. ನಾಡಿನ ಹೆಣ್ಣು ಮಕ್ಕಳು ನೀವು ಯಾವುದ ಆಧಾರದ ಮೇಲೆ ನೀವು ಮತವನ್ನು ಹಾಕ್ತೀರಾ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಹಾಸನ ಜಿಲ್ಲೆಯಲ್ಲಿ ಸರಳವಾಗಿರುವ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಬೀದಿ ಪಾಲು ಮಾಡಿದ್ದಾರೆ ಈ ಒಂದು ಪಕ್ಷಗಳು, ಈ ಒಂದು ಪ್ರಜ್ವಲ್ ರೇವಣ್ಣ. ದಯವಿಟ್ಟು ನೀವು ಭ್ರಷ್ಟ ವ್ಯವಸ್ಥೆಗಳನ್ನು ತೊಲಗಿಸಬೇಕು ಅಂದರೆ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬೆಂಬಲವನ್ನು ನೀಡಿ. ಹಾಗೂ ನಾಡಿನ ಹೆಣ್ಮಕ್ಳಿಗೆ ಏನು ಹೇಳಬೇಕು ಅಂದರೆ ಯಾವ್ಯಾವ ಗ್ಯಾರಂಟಿಗಳನ್ನು ನೀವು ತಿಳ್ಕೊಂಡು ನಮಗೆ ಆ ಗ್ಯಾರಂಟಿಯಿಂದ ಉಪಯೋಗ ಆಗಿದೆ, ಈ ಗ್ಯಾರಂಟಿಯಿಂದ ಉಪಯೋಗ ಆಗಿದೆ ಅಂತ ಹೇಳ್ಕೊಂಡು ನೀವು ಹೋಗಿ ಆ ಪಕ್ಷಗಳಿಗೆ ಮತವನ್ನು ಹಾಕ್ತಾ ಇದ್ದೀರಾ. ದಯವಿಟ್ಟು ಹೇಳ್ತೀನಿ, ಈ ಕಾಂಗ್ರೆಸ್, BJP, JDS ಪಕ್ಷಗಳಲ್ಲಿ ಅತ್ಯಾಚಾರಿಗಳು ಇಲ್ವಾ, ಭ್ರಷ್ಟರಿಲ್ವಾ? ಹೋಗಿ ಅವರಿಗೆ ಹಾಕ್ತೀರಾ. ಅದಕ್ಕೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಇಷ್ಟರ ಮಟ್ಟಿಗೆ, ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಲೈಂಗಿಕ ಹಗರಣ ಆಗಿದೆ. ಇದನ್ನು ಯಾರೂ ಸಹ, ಯಾವ ಪಕ್ಷದವರು, ಯಾವ ಪಕ್ಷದ ಕಾರ್ಯಕರ್ತರು ಸಹ ಊಹೆ ಮಾಡಿರಲಿಲ್ಲ. ನೀವೇ ಯೋಚನೆ ಮಾಡಿ, JDS ಪಕ್ಷದ ಕಾರ್ಯಕರ್ತರ ಮಹಿಳೆಯರು ಎಷ್ಟರ ಮಟ್ಟಿಗೆ ಸುರಕ್ಷೆ ಆಗಿದ್ದಾರೆ, ಅಲ್ಲಿನ ಕಾರ್ಯಕರ್ತರು ಎಷ್ಟರ ಮಟ್ಟಿಗೆ ಸುರಕ್ಷತೆ ಆಗಿದ್ದಾರೆ, ಹಾಗೂ ನಾಡಿನ ಹೆಣ್ಣು ಮಕ್ಕಳ ಬಗ್ಗೆ ಅವರ ಮಟ್ಟದಲ್ಲಿ ಯೋಚನೆ ಮಾಡಿ. 2,000 ವಿಡಿಯೋಸೋ 3,000 ವಿಡಿಯೋಸೋ ನಮಗೆ ಅದು ಬೇಡ. ಆದರೆ ನಾಡಿನ ಹೆಣ್ಣು ಮಕ್ಕಳ ಹಾಗೂ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಗೌರವದ ಬಗ್ಗೆ ಧಕ್ಕೆ ಆಗ್ತಾ ಇದೆ. ಈಗ ಹಾಸನದಲ್ಲಿ ಹೆಣ್ಣು ಮಕ್ಕಳನ್ನು ಏನೋ ಮದುವೆ ಆಗಲಿಕ್ಕೆ ಆಗ್ತಿಲ್ಲ ಅನ್ನೋಂಥ ರೀಲ್ಸ್ ಎಲ್ಲ ಹೋಗ್ತಾ ಇದೆ. ಯಾರಿದು? ತುಂಬ ಕೆಟ್ಟದಾಗಿ ವೈರಲ್ ಆಗ್ತಿದೆ. ಕೆಟ್ಟದಾಗಿ ವೈರಲ್ ಆಗ್ತಾ ಇದೆ. ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ಒಂದು ಘನತೆ ಗೌರವದ ಬಗ್ಗೆ ಇದನ್ನು ನೀವು ಯಾರು ಇದನ್ನೆಲ್ಲ ಮಾಡಿದ್ದು? ರೇವಣ್ಣ, ಪ್ರಜ್ವಲ್ ರೇವಣ್ಣ ಹಾಗೂ ಅವರ ಕುಟುಂಬಸ್ಥರು, ಭವಾನಿ ಅವರು ಈ ರೀತಿಯಾಗಿ ಆಗಿದೆ. ದಯವಿಟ್ಟು ನಾಳೆ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳು ನೀವು ಇನ್ನಾದರೂ ಎಚ್ಚರಿಕೆಯಿಂದ ಮತವನ್ನು ಹಾಕಿ. ನೀವು ಪ್ರಜ್ವಲ್ ರೇವಣ್ಣಿಗೆ ಮತವನ್ನು ಹಾಕಿ ಯಾಕೆ ಗೆಲ್ಲಿಸಿದ್ರಿ? ಅವನು, ಅವರ ತಾತ ಪ್ರಧಾನಿ, ಅವರ ಚಿಕ್ಕಪ್ಪ ಮುಖ್ಯಮಂತ್ರಿ. ಈಗ ಈ ರೀತಿ ಹಿನ್ನೆಲೆಯಲ್ಲಿ ಅವ್ರನ್ನ ಗೆಲ್ಲಿಸಿದೆ ಬಿಟ್ಟು ಅವನ ಯಾವ ಘನತೆ ಇದೆ, ಅವನಿಗೆ ಯಾವ ಅರ್ಹತೆ ಇದೆ, ಅವನಿಗೆ ಯೋಗ್ಯತೆಗಳಿದೆ ಅಂತ ನೀವೇನಾದರೂ ಯೋಚನೆ ಮಾಡಿದ್ರಾ? ಇಲ್ಲ. ಇದು ಕುಟುಂಬ ರಾಜಕಾರಣ. ಅದಕ್ಕೆ ನಾವೀಗ ಅನುಭವಿಸ್ತಾ ಇದ್ದೀವಿ ಹಾಸನ ಜಿಲ್ಲೆಯಲ್ಲಿ. ಕರ್ನಾಟಕದಲ್ಲಿ ಇದು ಬರೀ ಹಾಸನ ಜಿಲ್ಲೆಗಷ್ಟೇ ಸೀಮಿತ ಅಲ್ಲ, ಇಡೀ ಕರ್ನಾಟಕದ 32 ಜಿಲ್ಲೆಗಳಲ್ಲೂ ಸಹ ಬಿಸಿ ಮುಟ್ಟುತ್ತೆ. ಪ್ರತಿಯೊಂದು MLA MP ಎಷ್ಟೋ ಸ್ಟೇ ಆರ್ಡ್ರ್ ತಂದಿದ್ದಾರಂತೆ, 50 ಜನ ಸ್ಟೇ ಆರ್ಡ್ರ್ ತಂದಿದ್ದಾರಂತೆ. ನೀವೇನೋ ರಾಜಕೀಯ ಕ್ಷೇತ್ರದಲ್ಲಿ ಜನರನ್ನು ಉದ್ಧಾರ ಮಾಡ್ತಿರೋ, ಇಲ್ಲ ನಿಮಗೆ ಈ ರೀತಿಯಾದಂತಹ ಹೆಣ್ಣು ಮಕ್ಕಳನ್ನು ಉಪಯೋಗಿಸಿಕೊಂಡು, ನಿಮ್ಮ ಅಧಿಕಾರದಿಂದ ಹೆಣ್ಣು ಮಕ್ಕಳನ್ನು ಉಪಯೋಗಿಸಿಕೊಂಡು ಈ ಥರ ಬೀದಿಗೆ ತಂದು ಗೌರವವನ್ನು ನಿಲ್ಲಿಸಿದ ಕರ್ನಾಟಕಕ್ಕೆ, ಸಂಸ್ಕೃತಕ್ಕೆ ಹೆಸರುವಾಸಿ ನಾಡಿನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತಹ ಸ್ಥಳ. ಈ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಿಗೆ ಈ ಒಂದು ಹಗರಣ ಸೌಂಡ್ ಆಗ್ತಿದೆ ಅಂದರೆ ಯೋಚನೆ ಮಾಡಿ, ಎಷ್ಟು ಕ್ರಿಮಿ, ಎಷ್ಟು ವಿಕೃತ ಕಾಮಿ, ಎಷ್ಟು ಹೆಣ್ಣು ಭಾಗ ಅನ್ನೋದ್ರ ಬಗ್ಗೆ ಗೊತ್ತಾಗ್ತದೆ. ಇಂಥವರೇ ಇದ್ದಾರೆ. ದಯವಿಟ್ಟು ಮತವನ್ನು ಹಾಕಬೇಕಾದ್ರೆ, ಜನನಾಯಕನನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಒಂದು ಪರಿಜ್ಞಾನದಿಂದ ಯೋಚನೆ ಮಾಡಿ. 2,000 ರೂಪಾಯಿ ಕೊಟ್ಟರು, ಒಂದು ಸೈಟ್ ಫ್ರೀ ಕೊಟ್ಟರು, ಮನೆ ಕೊಟ್ಟರು, ನನಗೆ ಮನೆ ಬಂದ, ಈ ನಾಯಕ ಮನೆಗೆ ಬಂದ ಓಟ್ ಹಾಕಿ ಈ ನಾಡಿನ, ಈ ಹಾಸನ ಜಿಲ್ಲೆಯ ಮಾನ ಮರ್ಯಾದೆಯ, ಹೆಣ್ಣು ಮಕ್ಕಳ ಮರ್ಯಾದೆಯನ್ನು, ಹಾಸನ ಜಿಲ್ಲೆಯ ಜನತೆಯ ಮರ್ಯಾದೆಯನ್ನು ಆಗಿದೆ. ಮೇಡಮ್, ಎಷ್ಟೋ ಜನ ಇವತ್ತು ಅವರಿಗೆ ಭಯ ಪಟ್ಕೊಂಡು ಇವತ್ತು ಹಾಸನಾಗಿರುವಂಥ ಹೆಚ್ಚೆಚ್ಚವಾಗಿ ರೌಡಿಸಮ್ ಅವ್ರದ್ದೇ ಇರೋದು. ನಿಖಿಲ್ ಕುಮಾರಸ್ವಾಮಿಗೆ ಇರೋದು, ಪ್ರಜ್ವಲ್ ರೇವಣ್ಣ ಆಗಿರೋದು, ಸ್ವರೂಪ ಆಗಿರ್ಬೋದು, ಪ್ರತಿಯೊಬ್ಬರೂ ನೀವು ಭಯ ಪಟ್ಕೊಂಡು ಇರೋವಂಥವ್ರಿಗೆ ಮನೇಲೇ ಕೂತು ಹೊರಗೆ ಬಂದು ಹೇಳೋದಕ್ಕೆ ಭಯ ಆಗಿರೋರಿಗೆ ಏನು ಹೇಳ್ತೀರಿ ನಿಮ್ಮ ಅನಿಸಿಕೆ? ಇಷ್ಟು ಪ್ರಕರಣದಲ್ಲಿ, ಇಷ್ಟು ವಿಡಿಯೋಸ್ಗಳಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಯಾರೂ ಹೊರಗಡೆ ಬರ್ತಾಯಿಲ್ಲ. ಯಾಕೆ ಅಂದರೆ ನಮ್ಮ ಕುಟುಂಬ ಇದೆ, ಗಂಡ ಮತ್ತು ಅಪ್ಪ ಅಮ್ಮ, ಮಕ್ಕಳು, ಮರಿ, ಸಂಬಂಧಿಕರ ಮರ್ಯಾದೆ ಹೋಗುತ್ತೆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಹೆಣ್ಣು ಮಗಳು ಬಂದುಬಿಟ್ಟು ಒಂದು ದೂರನ್ನು ಸಲ್ಲಿಸ್ತಾ ಇಲ್ಲ. ಆದರೆ ಇಷ್ಟು ದೊಡ್ಡ ಕ್ರಿಮಿ ಇಷ್ಟರ ಮಟ್ಟಿಗೆ ಬೆಳಿಬೇಕು ಅಂದರೆ ಅವರ ಹಿಂಬಾಲಕರಿದ್ದಾರೆ. ದಯವಿಟ್ಟು ಹಿಂಬಾಲಕರಿಗೆ ಹೇಳ್ತಾ ಇದ್ದೀನಿ, ಅಂಧ ಭಕ್ತರಾಗಬೇಡಿ. ದಯವಿಟ್ಟು ಮರ್ಯಾದೆ ಅಂತ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೆ KRS ಪಕ್ಷವೂ ಸಹ ಬೆಂಬಲ ಇದೆ, ಮಹಿಳಾ ತಂಡ ಇದೆ. ದಯವಿಟ್ಟು ಯಾರಿಗೂ ಗೊತ್ತಾಗದೆ ನಮ್ಮ ವಿಳಾಸಕ್ಕೆ ನಿಮ್ಮ ದೂರನ್ನು ಸಲ್ಲಿಸಿ. ನಾವು ಯಾವುದೇ ರೀತಿಯಾಗಿ ಹೊರಗಡೆ ಆಗದೆ ಗೌಪ್ಯವಾಗಿ ನಾವು ಈ ಒಂದು ತನಿಖೆಯನ್ನು ಮಾಡ್ತೀವಿ. ದಯವಿಟ್ಟು ಮಹಿಳೆಯರು ಧೈರ್ಯದಿಂದ ಇರಿ ಅಂತ ನಾನು ಕೇಳ್ಕೊತೀನಿ. ಮಹಿಳೆಯರಲ್ಲ ಮೇಡಮ್, ಯಥೇಚ್ಛವಾಗಿ ಗಂಡು ಮಕ್ಕಳು ಕೂಡ ಆಸ್ತಿ ವಿಚಾರವಾಗಿ ಅವ್ರಿಗೆ ಭಯ ಪಟ್ಕೊಂಡಿರೋದು, ಅವ್ರ ಹತ್ರ ಕಿತ್ಕೊಂಡಿರೋದು ಯಥೇಚ್ಛವಾಗಿ ಹಾಸನದಲ್ಲೇ ಇರೋದು ಮೇಡಮ್. ಮೂಲ ಏನಂದರೆ ಕುಟುಂಬ ರಾಜಕಾರಣ. ನೀವು ಬ್ರೇಕ್
ಬ್ರೇಕ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಅವರ ಮನೆಯಲ್ಲಿ ಮಕ್ಕಳನ್ನ ಅವರ ಸಂಬಂಧಿಕರನ್ನು ನೀವು ಓಟಾಗಿ ಗೆಲ್ಲಿಸಿ ಇಷ್ಟರ ಮಟ್ಟಿಗೆ ಆಗಿದೆ. ದಯವಿಟ್ಟು ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಮಾಡಿದಲೇ ಈ ಥರ ರೌಡಿಸಮ್ಮು, ಇನ್ನೊಬ್ಬರ ಮೇಲೆ ರೌಡಿಸಮ್ಮು, ಅವರ ಆಸ್ತಿ ಕಿತ್ಕೊಳೋದು, ಅವರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದು, ಲೈಂಗಿಕ ಕಿರುಕುಳ ಮಾಡೋದು, ಪೆನ್ ಡ್ರೈವ್ಗಳು ಮಾಡೋದು, ಇದೆಲ್ಲ ಏನಕ್ಕಾಗ್ತಾ ಇದೆ? ಅವರ ಸಂಬಂಧಿಕರಿಗೆ ನೀವು ಓಟಾಗಿ ಗೆಲ್ಲಿಸಿ ಕುಟುಂಬ ರಾಜಕಾರಣ ಮಾಡ್ತಿರೋದಕ್ಕೆ ಇಷ್ಟೆಲ್ಲ ಆಗ್ತಿದೆ. ದಯವಿಟ್ಟು ಒಂದು ಕುಟುಂಬಕ್ಕೆ ಒಂದು MLA ಆದರೂ ಮತ್ತೆ ಇನ್ನೊಬ್ಬರಿಗೆ ಅವಕಾಶಗಳನ್ನ ಕೊಡಬೇಡಿ. ದಯವಿಟ್ಟು ಸಂಸದಾಗಿರುವಂಥ ಪ್ರಜ್ವಲ್ ರೇವಣ್ಣ ರಾಜಕೀಯ ಕ್ಷೇತ್ರದಿಂದ ತೊಲಗಿಸಿ, ಅವ್ರ ಕುಟುಂಬವನ್ನೇ ರಾಜಕೀಯ ಕ್ಷೇತ್ರದಿಂದ ತೊಲಗಿಸಿ ಹಾಸನವನ್ನು ರಕ್ಷಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್ ಥ್ಯಾಂಕ್ ಯು. ಹಾಗೆ ಜನನಿ ಟಾಕ್ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.